ಇನ್ನು ವಾಲ್ಮೀಕಿ ಹಗರಣವನ್ನ ಸಿಬಿಐಗೆ ವಹಿಸಿರೋ ವಿಚಾರದ ಬಗ್ಗೆ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪವರ್ ಟಿವಿ ಜೊತೆಗೆ ಮಾತನಾಡಿದ್ರು. ಅವ್ರು ಏನೇನು ಹೇಳಿದ್ರು ಬನ್ನಿ ತೋರಿಸ್ತೀನಿ. ವಾಲ್ಮೀಕಿ ನಿಗಮದ ಹಗರಣದ ವಿಚಾರವಾಗಿ ಈಗಾಗಲೇ ಹೈಕೋರ್ಟ್ ಸಿಬಿಐಗೆ ತನಿಖೆಗೆ ಆದೇಶವನ್ನು ಕೂಡ ಮಾಡಿರುವಂಥದ್ದು. ಇದಕ್ಕೆ ಪ್ರಮುಖ ಪಾತ್ರವಾಗಿ ವಿಜಯಪುರ ನಗರ ಶಾಸಕ ಯತ್ನಾಳ್ ಅವರು ಕೂಡ ಇದಕ್ಕೆ ಪ್ರಮುಖ ಪಾತ್ರ ವಹಿಸಿರುವಂಥದ್ದು. ಜೊತೆಗೆ ಅರವಿಂದ್ ಲಿಂಬಾವಳಿ ಕೂಡ ಇವರ ಟೀಮ್ ಏನಿತ್ತು ಹೈಕೋರ್ಟ್ಗೆ ಮನವಿಯನ್ನು ಕೂಡ ಮಾಡಿಕೊಂಡಿತ್ತು. ಈ ನಿಟ್ಟಿನಲ್ಲಿ ಸ್ವತಃ ಶಾಸಕರಂತ ಯತ್ನಾಳ್ ಅವರು ನಮ್ಮೊಟ್ಟಿಗೆ ಅವ್ರನ್ನ ಕೂಡ ಮಾತಾಡ್ತಾನೆ. ಸರ್, ಈಗ ವಾಲ್ಮೀಕಿ ನಿಗಮದ ಹಗರಣದ ವಿಚಾರವಾಗಿ ಸಿಬಿಐಗೆ ವಹಿಸಲಿಕ್ಕೆ ಹೈಕೋರ್ಟ್ ನಿರ್ದೇಶನ ನೀಡಿದೆ. ಸರ್ ನೋಡಿ, ನಾವು ಕರ್ನಾಟಕದಲ್ಲಿ ವಾಲ್ಮೀಕಿ ಜನಾಂಗದ ಸುಮಾರು 150 ಕೋಟಿ ರೂಪಾಯಿಯಷ್ಟು ದೊಡ್ಡ ಹಗರಣ ಆಗಿದೆ. ಸುಮಾರು ಎಲ್ಲ ಹಣ ಆ ವಾಲ್ಮೀಕಿ ಜನಾಂಗದ ಅಭಿವೃದ್ಧಿಗೆ ಹೋಗೋವಂಥ ಹಣ ಬಳ್ಳಾರಿ ಲೋಕಸಭೆ ಚುನಾವಣೆಗೆ ಖರ್ಚಾಗಿದ್ದು, ಅಲ್ಲಿರುವಂಥ ಬಾರ್ಗಳಿಗೆ ಜಮಾ ಆಗಿದೆ, ಬಂಗಾರ ಅಂಗಡಿಯಲ್ಲಿ ಜಮಾ ಆಗಿದೆ ಪೂರ್ತಿ. ಅದನ್ನು ನಾವು ಒತ್ತಾಯ ಮಾಡಿದ್ವಿ ಸರ್ಕಾರಕ್ಕೆ. ಬಿ ಜೆ ಪಿ ಇದ್ದಾಗೂ ನಾವು ನಮ್ಮ ಬಿ ಜೆ ಪಿ ನಾಯಕರಿಗೆ ಹೇಳಿದ್ವಿ, ನಾವು ಪಾದಯಾತ್ರೆ ಮಾಡ್ತೀವಿ. ರಮೇಶ್ ಜಾರಕಿಹೊಳಿ ಅವರು, ಕುಮಾರ್ ಬಂಗಾರಪ್ಪನವರು, ಅರವಿಂದ್ ಲಿಂಬಾವಳಿ ಅವರು, GM ಸಿದ್ದೇಶ್ ಅವರು, ಹರೀಶ್ ಅವರು, ನಾನು ನೀವು ಮೈಸೂರದ ಮೂಡಾ ಸಲಕ್ ಸಿದ್ದರಾಮಯ್ಯ ವಿರುದ್ಧ ನೀವು ಹೋರಾಟ ಮಾಡಿದ್ರಿ, ಪಾದಯಾತ್ರೆ ಮಾಡಿದ್ರಿ. ಅದಕ್ಕಿಂತ ಗಂಭೀರ ಆದಂಥದ್ದು ಇದು. ಯಾಕಂದ್ರೆ ಒಂದು ವಾಲ್ಮೀಕಿ ಜನಾಂಗದ ಅಭಿವೃದ್ಧಿಗಾಗಿರುವಂಥ ಹಣ ನಮ್ಮ ವಿಧಾನಸಭೆಯಲ್ಲಿ ಹೇಳಿದೆ, ಒಂದು ಕುಟುಂಬಕ್ಕೆ 1 ಲಕ್ಷ ರೂಪಾಯಿದಂಗೆ ಕೊಟ್ಟಿದ್ರೆ ಅಂದ್ರೆ ಆ ಕುಟುಂಬ ಸೈಕಲ್ ಏನೋ ಆಟೋ ರಿಕ್ಷಾ ತೊಗೊಲಿ, ಬೀಡಿ ಅಂಗಡಿ ಹಾಕಲಿ, ಏನೋ ಒಂದು ಜೀವನ ಮಾಡಲಿಕ್ಕೆ ಕೊಟ್ಟಿದ್ರೆ ಅದು ಎಷ್ಟು ಕುಟುಂಬಗಳಂದ್ರೆ 14,500 ಕುಟುಂಬಗಳು ಅವ್ರ ಜೀವನ ಉದ್ಧಾರ ಆಗ್ತೈತಿ ವಾಲ್ಮೀಕಿ ಜನ. ವಿಧಾನಸಭೆಯಲ್ಲಿ ಸಾಕಷ್ಟು ನಾವು ಆಗ್ರಹ ಮಾಡಿದ್ವಿ, CBI ಕೊಡಬೇಕು, ಲೋಕಾಯುಕ್ತದಿಂದ ತನಿಖೆ ಆಗೋದು. ಲೋಕಾಯುಕ್ತ ಮುಖ್ಯಮಂತ್ರಿ ಕಂಟ್ರೋಲ್ದಲ್ಲಿರೋದ್ರಿಂದ ಮೂಡಾದಲ್ಲಿ ಹೆಂಗೆ ಕ್ಲೀನ್ ಚಿಟ್ ಕೊಟ್ಟರು ಅದೇ ಕೊಡ್ತಿದ್ರು. ಇದನ್ನೂ ಲೋಕಾಯುಕ್ತಕ್ಕೆ ಕೊಟ್ಟರು. ಅವಾಗ ನಾವು ಹೈಕೋರ್ಟಿಗೆ ಹೋದ್ವಿ. ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಿತದೃಷ್ಟಿಯಿಂದ ಇವತ್ತು ನಾನು ಭಾಳ ಸಂತೋಷ ಆಗಿದೆ. ಹೈಕೋರ್ಟು ನಮ್ಮ ಏನು ಮನವಿಯನ್ನು ಒಪ್ಪಿಕೊಂಡು ಇವತ್ತು CBIಗೆ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕೊಡಬೇಕು. CBI ಎನ್ಕ್ವೈರಿ ಆದರೆ ಇದು ಎಲ್ಲರೂ ಅದಾರೆ ಇದರೊಳಗೆ. ಮುಖ್ಯಮಂತ್ರಿಗಳು ಆರ್ಥಿಕ ಮಂತ್ರಿ ಇರೋದ್ರಿಂದ ಅವರ ಏನು ಕಾರ್ಯದರ್ಶಿ ಇದ್ರಲ್ಲ, ಫೈನಾನ್ಸ್ ಸೆಕ್ರೆಟ್ರಿ ಅವರು, ಯಾಕಂದರೆ ಚುನಾವಣೆಯ ನೀತಿ ಸಂಹಿತೆ ಇದ್ದಾಗ ಹಣ ವರ್ಗಾವಣೆ ಮಾಡ್ಯಾರ ಆ ಇಲಾಖೆಗೆ, ಅದು ದೊಡ್ಡ ತಪ್ಪು. ಕೋಡ್ ಆಫ್ ಕಂಡಕ್ಟ್ ಇದ್ದಾಗ ಯಾವುದೇ ಆರ್ಥಿಕ ಇದನ್ನು ಚುನಾವಣಾ ಆಯೋಗದ ಅನುಮತಿ ತೊಗೊಂಡು ಮಾಡಬೇಕು ಅಂದ್ರೂ ಮಾಡಿಲ್ಲ. ಇನ್ನೊಂದು ಖಾತೆ ರೆಡಿ ಮಾಡ್ಕೊಂಡು ಎಲ್ಲ ನಕಲಿ ನ್ಯಾಷನಲೈಸ್ ಬ್ಯಾಂಕ್ನವ್ರ ಮೇಲೆ ಹಾಕಿ ಪಾಪ ಒಬ್ಬ ಪರಿಶಿಷ್ಟ ಜಾತಿ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡ ಶಿವಮೊಗ್ಗದ. ಹೀಗಾಗಿ ಇದು ಭಾಳ ಗಂಭೀರ ಪ್ರಕರಣ ಇತ್ತು. ಇದನ್ನು ನಾವು ಕೊಟ್ಟಿದ್ದೀವಿ. ಇದರ ಒಂದು ಹಿನ್ನೆಲೆಯಲ್ಲಿ ಇವತ್ತು ಹೈಕೋರ್ಟು ಭಾಳ ಸ್ಪಷ್ಟವಾಗಿ ಏನು ಆದೇಶ ಆಗಿದೆ, ನಾನು ಸ್ವಾಗತ ಮಾಡ್ತೀನಿ. ಆದಷ್ಟು ಬೇಗನೆ ಈ ವಾಲ್ಮೀಕಿ ಹಗರಣದಲ್ಲಿ ಯಾರ್ಯಾರು ಹಣ ತಿಂದಾರೆ ಅವರೆಲ್ಲರೂ ಶಿಕ್ಷೆ ಆಗಬೇಕು ಅನ್ನೋಂಥದ್ದು CBI ಮಾಡ್ತೈತೆ ಅನ್ನೋಂಥ ವಿಶ್ವಾಸ ಇದೆ. ಇದಿಷ್ಟೇನು ವಿಜಯಪುರ ನಗರ ಶಾಸಕರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತಾಗಿರುವಂಥದ್ದು. ಕ್ಯಾಮರಾಮನ್ ಸುರೇಶ್ ಚಿನಗುಂಡಿ ಜೊತೆ ಸುನಿಲ್ ಭಾಸ್ಕರ್, ಪವರ್ ಟಿವಿ, ವಿಜಯಪುರ.